ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕ ವೃಂದದವರಿಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯದೇವನಲ್ಲಿ ಅನುಗ್ರಹವನ್ನು ಬೇಡುತ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ. ಪರಿಸರ ಸಂರಕ್ಷಣೆಯ ದೃಷ್ಟಿಕೋನದಿಂದಾಗಿ ಒಂದು ಪುಟ್ಟ ಕಾರ್ಯಕ್ರಮ. ರಾಮಾಯಣದ ಮುದಿಹದ್ದು ಜಟಾಯುವಿನ ದುರ್ಮರಣಕ್ಕೆ ಸೀತಾಪಹರಣ ಕಾರಣವಾಯಿತು. ಅಂದು ರಾವಣನನ್ನು ಪ್ರತಿವಿರೋಧಿಸಿದ್ದ ಮುದಿಹದ್ದು ಜಟಾಯುವಿಗೆ ಲಂಪಟ ರಾವಣ ಅದರ ರೆಕ್ಕೆ ಸೀಳಿ ಅರೆಜೀವ ಮಾಡಿಬಿಟ್ಟ. ಅನಂತರದಲ್ಲಿ ಅದು ಶ್ರೀರಾಮರಿಗೆ ಸೀತಾಪಹರಣದ ವೃತ್ತಾಂತವನ್ನೆಲ್ಲ ಹರುಹಿ ಆತನ ಕೈಯಲ್ಲೇ ಮೋಕ್ಷ ಪಡೆಯುತ್ತದೆ. ಇಂದು ಸಹ ಬಾಲಿ, ಸುಮಾತ್ರ, ಕಾಂಬೋಡಿಯಾಗಳಂತಹ ಪುಟ್ಟ ರಾಷ್ಟ್ರಗಳು ಮಾತ್ರ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲೇ ಜಟಾಯುವಿನ ಉಪಕಾರವನ್ನು ಸ್ಮರಿಸುವ ಕಥನ ಕವನದ ರೂಪಕಗಳು ಅಲ್ಲಲ್ಲಿ ಪ್ರದರ್ಶನಗೊಳ್ಳುತ್ತಿರೋದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ಬೋದಾಗಿದೆ. ಆದರೆ ದುರಂತ ಏನಂತಂದರೆ, ರಾಮಾಯಣದ ತವರು ನೆಲವಾದ ನಮ್ಮ ಭಾರತ ಖಂಡದಲ್ಲೇ, ಭಾರತ ದೇಶದಲ್ಲೇ ನಾವು ಜಟಾಯುವಿನ ಉಪಕಾರವನ್ನು ಸ್ಮರಿಸುವುದೂ ಇಲ್ಲ. ಬದಲಾಗಿ ಅದರ ಸಂತತಿಯಾದಂತಹ ರಣಹದ್ದುವಿನ ಸಂಖ್ಯೆ ಕ್ಷೀಣಿಸ್ತಾ ಇರೋದ ಕಡೆ ಕಿಂಚಿತ್ತೂ ಕೂಡ ಗಮನ ನಮ್ಮಲ್ಲಿಲ್ಲ. ಇದು ಒಂದು ರೀತಿಯ ವಿಷಾದದ ಸಂಗತಿಯಾಗಿದೆ. ಒಂದು ರೀತಿಯಲ್ಲಿ ನಾವು ಹೇಳ್ಬೋದು ಅಂತಂದರೆ, ಹೊಸ ಯುಗದ ಆಧುನಿಕ ರಾವಣರ ಆಟೋಪಟೋಪದಿಂದಾಗಿ, ಅಂತಂದರೆ ದುಷ್ಕೃತ್ಯದಿಂದಾಗಿ ರಣಹದ್ದುವಿನ ಸಂತತಿ ಕ್ಷೀಣಿಸ್ತಿರುವ ಕಥೆ ವ್ಯಥೆಯ ದುರಂತಕ್ಕೆ ಕಡಿವಾಣ ಹಾಕುವ ಒಂದು ದೃಷ್ಟಿಯಿಂದ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಈ ವರ್ಷ ಬೇಸಿಗೆ ತಾಪಮಾನ ವಿಪರೀತ ಏರಿಕೆಯಾಗಿತ್ತು. ಬಹಳ ಈ ತಾಪಮಾನದಲ್ಲಿ ಮನೆ ಮುಂದೆ ಪರಿಸರ ಪ್ರಿಯರು ಪುಟ್ಟ ಪುಟ್ಟ ಪಕ್ಷಿಗಳಿಗೆ ನೀರು ಹಾಕೋದ್ರ ಮುಖಾಂತರ, ನೀರಿನ ಸೌಲಭ್ಯ ಕಲ್ಪಿಸುವ ಮುಖಾಂತರ ಒಂದು ಪರಿಸರ ಅನುಕೂಲವನ್ನು ಮಾಡಿದ್ದನ್ನು ನಾನು ಅಲ್ಲಲ್ಲಿ ಗಮನಿಸಿದ್ದೇನೆ. ಬಹಳ ನಾನು ಖುಷಿಪಟ್ಟೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಅಂದದ ಚಂದದ ಗಿಳಿಯ ಹಿಂಡುಗಳನ್ನು ಹೊಗಳಿ ಬರೆಯುವ ಕವಿ ಪುಂಗವರಿದ್ದಾರೆ. ಕೋಗಿಲಿಯ ಹಿಂಪಾದ ಧ್ವನಿಯನ್ನು ಹೊಗಳುವ ಕವಿ ಕುಲೋತ್ತಮರಿದ್ದಾರೆ. ಹಂಸ ಪಕ್ಷಿಯ ಸರಸವನ್ನು ಹೊಗಳುವರಿದ್ದಾರೆ. ಕ್ರೌಂಚ ಪಕ್ಷಿ ಅಂದರೆ ಹಂಸ ಪಕ್ಷಿಗಳ ರಾಸಲೀಲೆಯ ಪರಿವಸನದಿಂದಾಗಿ ಮಹರ್ಷಿ ವಾಲ್ಮೀಕಿಯ ಮಹಾಕಾವ್ಯವೇ ಹುಟ್ಟಿತು. ಆದರೆ ದುರದೃಷ್ಟ ಏನಂತಂದರೆ, ಈ ಒಂದು ಆಧುನಿಕ ಕವಿಗಳು ಯಾರೂ ಕೂಡ ಈ ಒಂದು ಪುಟ್ಟ ರಣಹದ್ದುವಿನ ಬಗ್ಗೆ ಒಂದು ಕವನ ಆಗಲಿ, ಕವಿತೆ ಆಗಲಿ, ಕಾದಂಬರಿ ಆಗಲಿ ರಚಿಸಿದ್ದನ್ನು ನಾನು ಕಾಣೆ. ಒಂದು ಮಾನವ ಅಥವಾ ದಾನವರ ಆಟೋಪಟೋಪದಿಂದಾಗಿ, ದುಷ್ಕೃತ್ಯದಿಂದಾಗಿ ಈ ಒಂದು ಪೀಳಿಗೆಯಲ್ಲಿ ರಣಹದ್ದುವಿನ ಸಂತತಿ ಕ್ಷೀಣಿಸ್ತಾ ಇರೋದು ಒಂದು ರೀತಿಯ ವಿಷಾದ ಅನಿಸುತ್ತೆ. ನೋಡಲು ಸ್ವಲ್ಪ ಕುರುಪಿ ಆದರೆ ಅತ್ಯಂತ ಸೌಮ್ಯ ಸ್ವಭಾವದ, ಸಾಧು ಸ್ವಭಾವದ, ಮೃದು ಸ್ವಭಾವದ ಪಕ್ಷಿ ಅಂತಂದರೆ ಅದು ರಣಹದ್ದು. ಪಾರ್ಸಿ ಸಮುದಾಯದ ಮಂದಿ ಹೆಣವನ್ನು ಸುಡುವುದಿಲ್ಲ, ಬದಲಾಗಿ ಹೂಳುವುದೂ ಇಲ್ಲ. ಪುರಾಣಗಳಲ್ಲಿ ಬರುವ ನಾಗಾನಂದ ಅಥವಾ ಜೀಮೂತನ ಕಥಾನಕವನ್ನು ನೀವೆಲ್ಲರೂ ಗಮನಿಸಿದ್ದೀರಿ. ಬಹಳ ಎತ್ತರದ ಒಂದು ಕೋಡುಗಲ್ಲಿನ ಮೇಲೆ ಆತ ಮಲಗಿ ಹೆಣವನ್ನು ಕುಕ್ಕುವ ಪಕ್ಷಿ ಅಂದರೆ ರಣಹದ್ದುವಿಗೆ ಆಹಾರವಾಗ್ತಾನೆ. ಒಂದು ಪಾರ್ಸಿ ಸಮುದಾಯದಲ್ಲಿ ಏನಂತಂದರೆ, ಎತ್ತರದ ಮೌನ ಗೋಪುರಗಳಲ್ಲಿ ಹೆಣವನ್ನು ಇಡ್ತಾರೆ. ಮೇಲೆ ಸುತ್ತುತ್ತಿರುವಂಥ ರಣಹದ್ದು ಮತ್ತು ಅದರ ಸಂತತಿಯಾದಂಥ ಕಾಗೆ ಬಂದು ಆ ಸತ್ತ ಹೆಣವನ್ನು ತಿಂದು ಹೋಗ್ತದೆ. ಇದು ಅವರ ಪದ್ಧತಿ. ಇಲ್ಲಿ ಆತನ ಅಂತಂದರೆ ಆ ಪುರಾಣದಲ್ಲಿ ಬರುವ ಕಥೆ ನಮಗೆ ಎಷ್ಟು ಒಂದು ರೀತಿ ಆತ ತ್ಯಾಗಮಯಿ ಅಂತಂದರೆ ಅಷ್ಟಿಷ್ಟು ತ್ಯಾಗ ಅಲ್ಲ, ತುಂಬ ತ್ಯಾಗ ನಾವು ಉತ್ಪ್ರೇಕ್ಷೆ ಮಾಡಲೇಬೇಕಾಗ್ತದೆ. ಹೆಣವನ್ನು ತಿನ್ನುವಂಥ ರಣಹದ್ದು ಮತ್ತು ಅದರ ಸಂತತಿ ಕಾಗೆ ಇವತ್ತಿನ ದಿನದಲ್ಲಿ ಏನಾಗ್ತಿದೆ, ಬಹಳ ಅದರ ಸಂತತಿ ಕ್ಷೀಣಿಸ್ತಾ ಬರ್ತಾ ಇದೆ. ಕೇವಲ ಪಾರ್ಸಿ ಸಮುದಾಯದ ಹೆಣ ತಿನ್ನುವುದಕ್ಕೆ ಮಾತ್ರ ಅಲ್ಲ, ಊರಿನ ಕೇವಲ ಪಾರ್ಸಿ ಸಮುದಾಯದ ಹೆಣ ಮಾತ್ರವಲ್ಲ, ಊರಿನ ಕೇರಿಯ ಗಲ್ಲಿಯ ಸತ್ತ ಜಾನುವಾರುಗಳ ಹೆಣವನ್ನು ತಿನ್ನುವ ಹಕ್ಕಿ ಅಂತಂದರೆ ರಣಹದ್ದು ಮತ್ತು ಅದರ ಸಂತತಿ ಕಾಗಿಯ ಮಾರಣ ಹೋಮ ದಿನದಿಂದ ದಿನಕ್ಕೆ ಭಾಳ ಹೆಚ್ಚುತ್ತಾ ಹೋಗ್ತಾ ಇದೆ. ಒಂದು 2012-2014 ನಡೆದಂತಹ ಒಂದು ಅದರ ವರದಿಯ ಪ್ರಕಾರ, ಒಂದು ವರದಿಯನ್ನು ನಾವು ಓದ್ತು ಅಂತಂದರೆ ಸಾಕಷ್ಟು ಮಿಲಿಯನ್ ಗಟ್ಟಲೆ ರಣಹದ್ದುಗಳ ಮಾರಣ ಹೋಮವೇ ನಡೆದಿದೆ. ಹದ್ದಿನ ಸಂತತಿ ಕ್ಷೀಣಿಸ್ತಾ ಹೋಗ್ತಾ ಇದೆ. ಇಷ್ಟು ನಾನು ಒಂದು ಪೀಠಿಕೆ ಆಗಿ ಹೇಳಿದ್ದೇನೆ. ಹದ್ದಿನ ಕಣ್ಣು ಅಂತ ಹೇಳೋದನ್ನು
ಜನ ಹೇಳೋದನ್ನು ನಾವು ದೊಡ್ಡವರು ಹೇಳೋದನ್ನು ನಾವು ಕೇಳಿದ್ದೀವಿ. ಅಂತಂದರೆ ಹದ್ದಿನ ಕಣ್ಣು ಅಷ್ಟು ತೀಕ್ಷ್ಣತೆ ಇರುತ್ತೆ. ಹದ್ದು ಎಷ್ಟೇ ಮೇಲೆ ಹಾರ್ತಾ ಇರಲಿ, ಕೆಳಗಡೆ ಒಂದು ಗಿಡದಲ್ಲಿ ಇಲಿ ಚೂರು ಮೂವ್ ಆದರೆ ಸಾಕು, ಒಂದು ಇಲಿ ಅಥವಾ ಹೆಗ್ಗಣ ಒಂದು ಚೂರು ಅಲ್ಲಗಾಡಿದ್ರೂ ಅದು ಬಂದು ಎತ್ಕೊಂಡು ಹೋಗುವಂಥದ್ದು ಶಕ್ತಿ ಆ ಹದ್ದಿಗಿದೆ. ಹಾಗಾಗಿ ಹದ್ದಿನ ಕಣ್ಣು ಅಷ್ಟು ತೀಕ್ಷ್ಣತೆಗೆ ಹದ್ದಿನ ಕಣ್ಣು ಅಂತ ಹೇಳೋದನ್ನು ನಾವು ಕೇಳಿರ್ತೇವೆ. ಇವತ್ತಿನ ಕೃಷಿನಲ್ಲಿ ಸಾಕಷ್ಟು ಕೀಟನಾಶಕ, ಕ್ರಿಮಿನಾಶಕಗಳನ್ನು ಬಳಸಿ ಕೃಷಿ ಮಾಡೋದ್ರಿಂದ ಒಂದು ಹದ್ದಿನ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಎರಡನೇದಾಗಿ ನಾವು ಹೇಳೋದಾದರೆ ವೈಮಾನಿಕ ಹಾರಾಟಕ್ಕೆ ಹದ್ದಿನ ಕೊಲ್ತಾ ಇರೋದು ಒಂದು ರೀತಿಯ ಹೊಸ ರೀತಿಯ ಪರಿಸರ ಸಮಸ್ಯೆಗಳ ಉದ್ಭವ ಆಗೋಕ್ಕೆ ಇದೊಂದು ಕಾರಣ ಅಂತ ಅನಿಸುತ್ತೆ. ನಾವು ಜನಸಾಮಾನ್ಯರು ನಾವು ಏನು ಮಾಡ್ಬೋದು ಅನ್ನೋದನ್ನು ದೃಷ್ಟಿಕೋನದಿಂದಾಗಿ ಒಂದು ಪುಟ್ಟ ಕಾರ್ಯಕ್ರಮವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಈ ಒಂದು ನಿಟ್ಟಿನಲ್ಲಿ ನಾವು ಏನೇನೆಲ್ಲ ಕಾರ್ಯಕ್ರಮ ಮಾಡ್ಬೋದು, ಏನೇನೆಲ್ಲ ಒಂದು ಪ್ರಿವೆಂಟಿವ್ ಮೆಷರ್ಸ್ ತೊಗೋಬೋದು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.